ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾನು ಬೆಂಗಳೂರಿಗೆ ಬಂದಾಗ ನನ್ನ ಮಗ ಪ್ರಮೋದವನು ಈ ಬೆಂಗಳೂರಿನಲ್ಲೇ ಗುರುವಾಯೂರಪ್ಪನ ದೇವಾಲಯ ಇದೆ, ನೀನು ನೋಡ್ತೀಯ ಬಾ ಅಂತ ಹೇಳಿ ಕರ್ಕೊಂಡು ಹೋದ. ನಮಗೆ ತಿಳಿದ ಹಾಗೆ ಶ್ರೀ ಗುರುವಾಯೂರಪ್ಪನ ದೇವಾಲಯ ಅಂದ ತಕ್ಷಣ ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿರುವ ಗುರುವಾಯೂರ್ ಶ್ರೀಕೃಷ್ಣ ದೇವಸ್ಥಾನ ನೆನಪಿಗೆ ಬರುತ್ತೆ. ಇದನ್ನು ಭೂಲೋಕದ ವೈಕುಂಠ ಅಂತಲೂ ಕರೀತಿದ್ರು. ಸರಿ ನೋಡೋಣ ಅಂತ ಹೇಳಿ ನಾನು ನನ್ನ ಮಗನ ಜೊತೆಗೆ ಬೆಂಗಳೂರಿನಲ್ಲಿರುವ ನೆಟ್ಟಿಗೆರೆ ಕನಕಪುರ ರಸ್ತೆಯಲ್ಲಿರುವಂತಹ ಶ್ರೀ ಗುರುವಾಯೂರಪ್ಪನ ದೇವಾಲಯಕ್ಕೆ ಹೋದೆ. ಆಗ ಅಲ್ಲಿ ಹೇಗೆ ಈ ದೇವಾಲಯ ಸ್ಥಾಪನೆ ಆಯಿತು ಅಂತ ಹೇಳಿ ಅಲ್ಲೇ ಇದ್ದಂತಹ ಭಕ್ತರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಸುಮಾರು 30 ವರ್ಷಗಳ ಹಿಂದೆ ದೇವಾಲಯದ ಮುಂದುಗಡೆ ಇರುವಂಥ ಈ ಶಾಲೆ ಇದೆಯಲ್ಲ, ಅಲ್ಲಿಯ ಶಿಕ್ಷಕಿಯವರಿಗೆ ಪ್ರತಿದಿನವೂ ಗುರುವಾಯೂರಪ್ಪನ ದೇವರ ದರ್ಶನ ಮಾಡುವಂತಹ ಮಹತ್ಕಾಂಕ್ಷೆ ಇತ್ತು. ಅವರು ಕೇರಳದಲ್ಲಿರುವಂತಹ ಗುರುವಾಯೂರಿನಿಂದ ಒಂದು ಪ್ರಾಚೀನವೆನಿಸಿದಂತಹ ಸುಂದರ ಚೆಲುವಿನ ಗುರುವಾಯೂರಪ್ಪನ ದೇವರ ಮೂರ್ತಿಯನ್ನು ತಂದು ಇಲ್ಲಿರುವ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಿದ್ರು. ಅಲ್ಲಿಯೇ ದೇವರ ಮೂರ್ತಿಯನ್ನು ಸ್ಥಾಪಿಸಿ ಪ್ರತಿನಿತ್ಯವೂ ಶ್ರದ್ಧಾ ಭಕ್ತಿಯಿಂದ ಪೂಜಾ ವಿಧಿವಿಧಾನಗಳಿಂದ ನಡೆಯುವಂತೆ ಅಲ್ಲದೆ ಅವರು ಪ್ರತಿದಿನ ಇಲ್ಲಿ ಇರುವಂತಹ ಗುರುವಾಯೂರಪ್ಪನ ದೇವರ ದರ್ಶನ ಮಾಡ್ತಾಯಿದ್ರು ಅಂತ ಹೇಳಿದ್ರು. ನೋಡಿ, ಹೀಗೆ ಒಂದೊಂದು ದೇವಸ್ಥಾನಗಳು ಒಂದೊಂದು ದೇವರ ಪ್ರತಿಷ್ಠಾಪನೆಯಾಗುವಂಥ ವಿಚಾರ ಕೇಳಿದಾಗ ಅದಕ್ಕೆ ಒಂದೊಂದು ರೀತಿಯ ಕಥೆ ಇರುವಂಥದ್ದು, ಹಿನ್ನೆಲೆ ಇರುವಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಗುರುವಾಯೂರಪ್ಪನ ದೇವರಿಗೆ ನಡೆಯುವಂತಹ ಪೂಜೆ ವಿಧಿವಿಧಾನಗಳಿಂದ ಈ ದೇವಾಲಯ ಪ್ರಸಿದ್ಧಿಯನ್ನು ಪಡೆದಿದೆ. ಸಂಪೂರ್ಣವಾಗಿ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಧಾರ್ಮಿಕ ಪರಂಪರೆಯನ್ನು ಹೊಂದಿರುವಂತಹ ಈ ದೇವಾಲಯದಲ್ಲಿ ಬೆಳಗ್ಗೆ 5 ಗಂಟೆಯಿಂದ 5:30ರವರೆಗೆ ಈ ನಿರ್ಮಲ್ಯ ಪೂಜೆ ಪ್ರಾರಂಭವಾಗಿ ನಾನಾ ರೀತಿಯ ಅಭಿಷೇಕಗಳು, ಮಧ್ಯಾಹ್ನ ಮಹಾಪೂಜೆಯನ್ನು ನಡೆಯುತ್ತೆ. 12 ಗಂಟೆಗೆ ಬಾಗಿಲು ಮುಚ್ಚುತ್ತಾರೆ. ನಂತರ ಪುನಃ ದೇವಾಲಯದ ಬಾಗಿಲನ್ನು ಮಧ್ಯಾಹ್ನ ಅಂದರೆ ಸಂಜೆ 5 ಗಂಟೆಗೆ ತೆರೆದು ರಾತ್ರಿ 8 ಗಂಟೆಯವರೆಗೆ ಅನೇಕ ಪೂಜಾ ಕೈಂಕರ್ಯಗಳಿಂದ ಗುರುವಾಯೂರಪ್ಪನ ದೇವರಿಗೆ ಇಲ್ಲಿ ಪೂಜೆ ನಡೆಯುತ್ತೆ. ಸ್ನೇಹಿತರೆ, ಅದರ ಫೋಟೋವನ್ನು ಹಾಕಿದ್ದೇನೆ. ಭಕ್ತಾದಿಗಳು ದೇವಾಲಯದೊಳಗೆ ಪ್ರವೇಶ ಮಾಡಬೇಕಾದ್ರೆ ನೋಡಿ, ಒಳ್ಳೆ ಸ್ಟ್ರಿಕ್ಟಾಗಿ ಪುರುಷರು ಅಂಗಿ, ಪ್ಯಾಂಟು, ಬನಿಯನ್, ಪೈಜಾಮ, ಲುಂಗಿಯನ್ನು ಧರಿಸೋ ಹಾಗಿಲ್ಲ. ಹಾಗೆ ಮಹಿಳೆಯರು ಜೀನ್ಸು, ಮ್ಯಾಕ್ಸಿ, ನೈಟ್ಗಳನ್ನು ಧರಿಸಿ ದೇವಾಲಯದೊಳಗೆ ಪ್ರವೇಶ ಮಾಡೋದನ್ನು ಇಲ್ಲಿ ನಿಷೇಧ ಮಾಡಲಾಗಿದೆ. ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳು ದೇವಾಲಯದ ನಿಯಮಗಳನ್ನು ಪಾಲಿಸುವ ಬಗ್ಗೆ ದೇವಾಲಯದ ವತಿಯಿಂದ ನಿಯಮವನ್ನು ವಿಧಿಸಿದ್ದಾರೆ. ಇದು ಅತ್ಯಂತ ಒಪ್ಪುವಂಥ ವಿಚಾರ. ಸ್ನೇಹಿತರೆ, ಈ ದೇವಾಲಯದ ಪರಿಸರ ನೋಡ್ತಾ ಇದ್ದೀರಿ, ರಮಣೀಯವಾಗಿದೆ. ಪಕ್ಕದಲ್ಲಿಯೇ ಒಂದು ನದಿ ಹರಿಯುತ್ತೆ. ಈ ಗಿಡ ಮರಗಳಿಂದ ಈ ವಾತಾವರಣ ಇದೆಯಲ್ಲ, ಆಹ್ಲಾದಕರವಾಗಿದೆ. ಕೇರಳದ ಶೈಲಿಯಲ್ಲಿ ನಡೆಯುವಂತಹ ಗುರುವಾಯೂರಪ್ಪನಿಗೆ ಮಾಡುವಂತಹ ಬೆಳಗ್ಗೆಯ ತೈಲಾಭಿಷೇಕ, ಶಂಖಾಭಿಷೇಕ, ಹರಳು ನೈವೇದ್ಯ, ರಾತ್ರಿ ಅಂದರೆ ಸಂಜೆಯ ಹೊತ್ತಿಗೆ ನಡೆಯುವಂಥ ದೀಪಾರಾಧನೆ, ಸಂಧ್ಯಾ ಪೂಜೆ ನೆಮ್ಮದಿ ಶಾಂತಿಯನ್ನು ಭಕ್ತಾದಿಗಳಿಗೆ ನೀಡುವಂತಹ ದೇವ ಸನ್ನಿಧಿಯಾಗಿದೆ. ಅಲ್ಲದೆ ಇಲ್ಲಿ ಅನೇಕ ರೀತಿಯ ವಿಶೇಷ ಸೇವೆಗಳನ್ನು, ಕೆಲವು ಹರಕೆಗಳನ್ನು ಹೊತ್ತಂಥವ್ರಿಗೆ ತುಲಾಭಾರ ಇರ್ಬೋದು, ಇವೆಲ್ಲವನ್ನು ಮಾಡಿಸೋದಕ್ಕೆ ಇಲ್ಲಿ ಅವಕಾಶ ಇದೆ. ಕೇರಳದ ಗುರುವಾಯೂರಪ್ಪನ ದೇವರ ದೇವಾಲಯದ ಮಾದರಿಯಲ್ಲಿಯೇ ಚಿಕ್ಕದಾಗಿ ನಿರ್ಮಾಣಗೊಂಡಂತಹ ಈ ದೇವಾಲಯ ಇದೆಯಲ್ಲ, ಬೆಂಗಳೂರು ಭಕ್ತರಿಗೆ ಸಿಕ್ಕಿದಂತಹ ಸೌಭಾಗ್ಯ ಆಗಿದೆ. ತಾವು ನೋಡ್ತಾ ಇದ್ದೀರಿ, ಇದೆ ಪಕ್ಕದ ನದಿ, ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ. ಅದನ್ನು ನೋಡುವಂಥದ್ದು ಆನಂದಕರ. ವಾಯೂರಪ್ಪನ ದೇವರ ಸುಂದರ ದಿವ್ಯ ಮೂರ್ತಿಯ ಗರ್ಭಗುಡಿ, ಹಿಂಭಾಗದ ಎಡಭಾಗದಲ್ಲಿ ಗಣಪತಿ ಹಾಗೂ ಗರ್ಭಗಡಿಯ ಬಲಭಾಗದಲ್ಲಿ ದೇವಿಯ ಸುಂದರ ಮೂರ್ತಿ ಇದೆ. ನೆಟ್ಟಿಗೆರೆಯ ಭಕ್ತರಿಗೆ ಇಲ್ಲಿ ಆನ್ಲೈನ್ನಲ್ಲಿ ಪ್ರಸಾದವನ್ನು ಪಡೆಯುವಂತಹ ಅವಕಾಶವನ್ನು ಸಹ ನೀಡಿದ್ದಾರೆ. ಸ್ನೇಹಿತರೆ, ಯಾವಾಗಲೂ ಅಷ್ಟೇ, ನಾವು ಎಲ್ಲೆಲ್ಲೋ ಹೋಗಿ ಬಹಳ ದೂರ, ಈ ಗುರುವಾಯೂರಪ್ಪನಂದರೆ ಗೊತ್ತಿದೆ, ಬಹಳ ಪ್ರಸಿದ್ಧವಾದಂಥ ಕತೆ ಹಿನ್ನೆಲೆ ಇದೆ. ನಾವು ಅಲ್ಲಿಗೆ ಅಷ್ಟು ದೂರ ಹೋಗೋಕ್ಕಾಗದೇ ಇದ್ರೂ ಪ್ರತಿದಿನವೋ ಅಥವಾ ತಿಂಗಳಿಗೊಮ್ಮೆಯೋ ಈ ದೇವಾಲಯಕ್ಕೆ ಬಂದು
ಆ ಗುರುವಾಯೂರಪ್ಪನ ಅಲ್ಲಿ ಯಾವ ಥರ ಇದೆ ದೇವರಿದ್ದಾರೋ ಅದೇ ರೀತಿ ಇಲ್ಲಿ ಗುರುವಾಯೂರಪ್ಪನ ದೇವರ ಮೂರ್ತಿ ಇದೆ. ಬಹಳ ನೋಡೋದಕ್ಕೆ ಸುಂದರವಾಗಿದೆ. ಸ್ನೇಹಿತರೆ, ಈಗ ನಾವು ಕೇಶಸಿದ್ಧಿ ತೈಲದ ಬಗ್ಗೆ ಒಂದು ಅಡ್ವರ್ಟೈಸು ನಮ್ಮ ಸ್ನೇಹಿತರು ಹೇಳ್ತಿದ್ದಾರೆ, ಕೇಳೋಣ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರಮೋದ್ ಮಂಜುನಾಥ್. ಎಲ್ಲ ಹೇಗಿದ್ದೀರಾ? ನನಗೆ ಒಂದು 6-7 ತಿಂಗಳಿಂದ ಈ ನೀರಿನ ಹೊಡೆತಕ್ಕೆ, ಬೆಂಗಳೂರಿನ ನೀರಿನ ಹೊಡೆತಕ್ಕೆ ಕೂದಲು ಉದುರಕ್ಕೆ ಶುರುವಾಗಿತ್ತು. ಹಾಗೆ ಸರಿಯಾಗಿ ನಿದ್ದೆನೂ ಬರ್ತಾ ಇರಲಿಲ್ಲ. ರಾತ್ರಿ ಎಲ್ಲ ಒಂಥರ ಇಚ್ಚಿಂಗ್ ಸೆನ್ಸೇಷನ್ ಆಗ್ತಾ ಇತ್ತು. ಸರಿಯಾಗಿ ನಿದ್ದೆ ಕೂಡ ಬರ್ತಿರ್ಲಿಲ್ಲ. ಸೊ ನಾನು ಸ್ವಲ್ಪ ಎಲ್ಲ ಕಡೆ ಹುಡುಕಾಡಿದೆ, ಏನಾದರೂ ಇದಕ್ಕೆ ಒಂದು ರಾಮಬಾಣ ಬೇಕೇ ಬೇಕು ಅಂತ. ಕೊನೆಗೆ ಎಲ್ಲ ಕಡೆ ಹುಡುಕಿದ ಮೇಲೆ ನನಗೊಂದು ಸ್ಪೆಷಲ್ ರಾಮಬಾಣ ಸಿಕ್ತು. ಅದೇ ಈ ಕೇಶಸಿದ್ಧಿ ತೈಲ. ಈ ಕೇಶಸಿದ್ಧಿ ತೈಲನ ನಾನು 3-4 ತಿಂಗಳಿಂದ ಬಳಸ್ತಾ ಇದ್ದೀನಿ. ಇದನ್ನ ರಾತ್ರಿ ಹಾಕೊಂಡು ಬೆಳಗ್ಗೆ ಹೊತ್ತು ನಾನೇನು ಮಾಡ್ತಾ ಇದ್ದೀನಿ, ಒಂದು ಉಗುರು ಪುಳುಪು ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ. ಇದರಿಂದ ನನ್ನ ಕೂದಲು ಉದುರೋದು ಕಮ್ಮಿ ಆಗಿದೆ. ಮತ್ತೆ ನನಗೆ ಒಳ್ಳೆ ನಿದ್ದೆ, ರಾತ್ರಿ ಒಂದು 9-9:30 ಆಗ್ತಿದ್ದಂಗೆ ಕಣ್ಣೆಳೆಯಕ್ಕೆ ಶುರು ಆಗ್ಬಿಡುತ್ತೆ. ಒಳ್ಳೆ ನಿದ್ದೆ ಬರ್ತಾ ಇದೆ. ಸೊ ಫ್ರೆಂಡ್ಸ್, ನಿಮಗೆ ಯಾರಿಗಾದ್ರೂ ಈ ಸಮಸ್ಯೆ ಇದ್ರೆ ನೀವು ಹಾಗೆ, ಇದರಲ್ಲಿ ಇನ್ನೂ ಅನೇಕ ಲಾಭಗಳಿದೆ. ಇದು ನಿಮಗೆ 15-16 ಗಿಡಮೂಲಿಕೆಗಳನ್ನ ಹಾಕ್ಬಿಟ್ಟು ಮನೆಯಲ್ಲೇ ಮಾಡಿರುವ ಮದ್ದು. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಿಮಗೇನಾದರೂ ಇದು ಬೇಕಾದಲ್ಲಿ ಇದನ್ನು ಬಳಸಿ. ಕೇಶಸಿದ್ಧಿ ತೈಲ ಇದು ತುಂಬಾ ಒಂದು ಪರಿಣಾಮಕಾರಿಯಾಗಿದೆ. ಬಳಸಿ ಹಾಗೂ ಇದರ ಲಾಭ ಪಡೆಯಿರಿ. ಥ್ಯಾಂಕ್ ಯು. ಆತ್ಮೀಯರೇ, ಬೆಂಗಳೂರಿನ ಗುರುವಾಯೂರಪ್ಪನ ದೇವರ ದೇವಾಲಯ ಹಾಗೂ ಇಲ್ಲಿರುವಂಥ ಪ್ರಾಕೃತಿಕ ಚೆಲುವಿನ ನಿರ್ಮಲ ತಾಣದ ದರ್ಶನ ಅಲ್ಲದೆ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ಕಾಣುವಂತಹ ಸೌಭಾಗ್ಯ ಇಲ್ಲಿನ ಜನರಿಗೆ ಸಿಕ್ಕಿದೆ. ನೀವು ಸಹ ಬೆಂಗಳೂರಿಗೆ ಬಂದಾಗ ಅಗತ್ಯವಾಗಿ ಗುರುವಾಯೂರಪ್ಪನ ದೇವರ ದರ್ಶನವನ್ನು ಮಾಡಿ ಪುನೀತರಾಗ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.